ಪಡಲಿಪೋ ಗ್ರಾಮದಲ್ಲಿ ಹೊಳೆನರಸೀಪುರ ತಾಲೂಕು ಕಸ್ಬಾ ಹೋಬಳಿನಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು 2,000ರಿಂದ 3,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ಈಗಾಗಲೇ ಒಂದು ವಿದ್ಯಾರ್ಥಿ ನಿಲಯ ಮೆಟ್ರಿಕ್ ವಿದ್ಯಾರ್ಥಿ ನಿಲಯ 22/11/24ರಲ್ಲಿ ಹೊಸದಾಗಿ ಬಾಲಕಿಯ ಮೆಟ್ರಿಕ್ ವಿದ್ಯಾರ್ಥಿ ವಸತಿ ನಿಲಯ ಮಂಜೂರಾಗಿದೆ. ಅದಕ್ಕೆ ಕಟ್ಟಡ ಬೇಕು, ಅದರಿಂದ ಕಟ್ಟಡನ ಮಂಜೂರಾತಿ ಮಾಡಿ ಅಂತ ಮಾನ್ಯ ಹಿಂದುಳಿದ ವರ್ಗದ ಸಚಿವರನ್ನ ಮನವಿ ಮಾಡ್ತಾಯಿದ್ದೀನಿ. ಮಾನ್ಯ ಮಂತ್ರಿಗಳು ಹೊಳೆನರಸೀಪುರದಲ್ಲಿ ಒಂದು ಮಹಿಳಾ ಕಾಲೇಜ್ ಇದೆ, ಅದಕ್ಕೆ 2.5 ಕೋಟಿ ತಾವು ಕೊಟ್ಟಿರೋದು ಸರ್. ಈಗ ನಾವೇನು ಯಾವುದೇ ಖಾಸಗಿ ಕಾಲೇಜ್ ಮಾಡಿಲ್ಲ, ಖಾಸಗಿ ಹೈಸ್ಕೂಲ್ ಇಲ್ಲ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಯಾವುದೇ ಖಾಸಗಿ ಶಾಲೆ ನಾವು ಇಲ್ಲ. ನಮ್ಮದು ಕಾಲೇಜಾಗಲಿ, ಹೈಸ್ಕೂಲಾಗಲಿ, ಇಂಜಿನಿಯರಿಂಗ್ ಕಾಲೇಜಾಗಲಿ ಎಲ್ಲ ನಾವು ಸರ್ಕಾರಿ ಕಾಲೇಜ್ಗಳು ಮಾಡಿರೋದು. ಇದು ಪಡುಲಿಪೋ ಅಂತೇಳಿ ಆ ಗ್ರಾಮದಲ್ಲಿ ಇವತ್ತು 2,000ರಿಂದ 3,000 ಮಕ್ಕಳು ಓದ್ತಾ ಇದ್ದಾರೆ. ITI ಇದೆ, ಕಾಲೇಜ್ ಇದೆ. ಅದರಿಂದ 22/11ರಲ್ಲಿ ಮೆಟ್ರಿಕ್ ಪೂರ್ವ ಕಾಲೇಜಿನ ಹಾಸ್ಟೆಲ್ನ ಮಂಜೂರಾತಿ ಮಾಡಿಕೊಟ್ಟಿದ್ರಿ ತಾವೇ. ಅದಕ್ಕೆ ನಾನು ತಮಗೆ ಧನ್ಯವಾದ ಸಲ್ಲಿಸ್ತೀನಿ. ದಯಮಾಡಿ ಅಲ್ಲಿಗೊಂದು ಹೊಳೆನರಸೀಪುರದಲ್ಲ, ಇದು ಪಡುಲಿಪೋದಲ್ಲಿ ಹಾಸ್ಟೆಲ್ ಇದೆ, ಅದನ್ನು ದಯಮಾಡಿ ಅಲ್ಲೊಂದು ಹಾಸ್ಟೆಲ್ನ ಮಾಡಿಕೊಡಿ ಅಂತ ಮನವಿ ಮಾಡ್ತೀನಿ.